ಇಲ್ಲಿ ನೋಡಿ ಎಲ್ಲ ಜೇನುನೊಣಗಳು ಹೇಗೆ ಸೇರಿಕೊಂಡು ಒಂದು ಜೇನುನೊಣಕ್ಕೆ ಶಿಕ್ಷೆ ಹೇಗೆ ಕೊಡ್ತೀವಿ ಅಂತ. ಎಷ್ಟು ಬೇಡ ಅಂದರೂ ಈ ನಮ್ಮಪ್ಪ ಕುಡ್ಕೊಂಡು ಬಂದ, ಅದಕ್ಕೆ ಈ ಪನಿಷ್ಮೆಂಟು. ನೋಡಿ, ಜೇನುನೊಣ ಕಲಬೆರಕೆ ಅಂದರೆ ಖಂಡಿತ ಸಹಿಸಲ್ಲ. ಜೇನುನೊಣ ಹೇಗೆ ಜೇನುತುಪ್ಪ ತಯಾರಿಸ್ತವೆ ಅಂದರೆ ಹೂವಿಂದ ರಸ ತಂದು ಜಮಾ ಮಾಡ್ತವೆ. ಆದರೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಕೆಟ್ಟಿರುವ ಹೂ ಇರುತ್ತೆ. ಜೇನುನೊಣಗಳಿಗೆ ಗೊತ್ತಿರುತ್ತೆ ಕೆಟ್ಟಿರುವ ಹೂಗಳಿಂದ ರಸ ತರಬಾರ್ದು ಅಂತ. ಆದರೆ ಸೈನ್ಸ್ನ ಪ್ರಕಾರ ಕೆಲವು ಜೇನುನೊಣಗಳು ತಿಳಿದು ಕೆಟ್ಟಿರುವ ಹೂವಿಂದ ರಸ ತಗೊಳ್ತವೆ. ರೀಸನ್ ಬಂದು ಅವುಗಳಿಂದ ನಶೆ ಬರುತ್ತೆ ಅಂತ. ಯಾವುದೇ ಮನುಷ್ಯ ಕುಡಿದಾಗ ಹೇಗೆ ಓಲಾಡ್ತಾನೋ ಅವು ಕೂಡ ಗಾಳಿಯಲ್ಲಿ ಓಲಾಡ್ತವೆ. ಯಾವ ಥರ ನಮ್ಮ ಸುತ್ತಮುತ್ತ ಗಾರ್ಡ್ಗಳಿರುತ್ತಾರೋ ಅದೇ ಥರನೇ ಜೇನುನೊಣಗಳಿಗೂ ಗಾರ್ಡ್ ಬೀಸ್ ಇರುತ್ತೆ. ಅವು ಇಂಥ ಬೀಸ್ಗಳನ್ನು ನೋಡ್ತವೆ ಮತ್ತು ಹೊರಗೆ ಇರು ಅಂತ ಹೇಳ್ತವೆ. ಅದು ಫ್ರೆಂಡ್ಸ್ ಆಗಿದ್ರೂ ಬಿಡಲ್ಲ. ಅವು ಮನುಷ್ಯರ ಥರ ಅಲ್ಲ, ತಮ್ಮ ಕಂಪ್ನಿಗೋಸ್ಕರ ಫ್ರೆಂಡ್ಸ್ಗಳಿಗೂ ಕೂಡಿಸಿ ಅವರ ಜೀವನ ಹಾಳು ಮಾಡಿ ತನ್ನ ಜೀವನನೂ ಹಾಳು ಮಾಡ್ಕೊತಾರಲ್ಲ, ಆ ಥರ ಅಲ್ಲ. ಒಂದು ಹನಿ ರಸ ಹನಿಯಲ್ಲಿ ಸೇರಿಕೊಂಡ್ರೆ ಪೂರಾ ಹನಿ ಹಾಳಾಗುತ್ತೆ. ಲ್ಯಾಬ್ ಎಕ್ಸ್ಪೆರಿಮೆಂಟಿಂದ ಇದು ಪ್ರೂವ್ ಆಗಿದೆ. ಬೀಸ್ಗಳು ಇದಕ್ಕೆ ಅಡಿಕ್ಟ್ ಆಗಿ ಬಿಡ್ತವೆ ಅಂತ. ಯಾವ ಥರ ಮನುಷ್ಯ ಅಡಿಕ್ಟ್ ಆಗ್ತಾನೋ ಅದೇ ಥರನೇ, ಯಾವ ಥರ ಮನುಷ್ಯನಿಗೆ ಹ್ಯಾಂಗ್ ಓವರ್ ಆಗುತ್ತೋ ನೆಕ್ಸ್ಟ್ ಡೇಗೆ ಅದೇ ಥರನೇ ಬೀಸ್ಗಳಿಗೂ ಆಗುತ್ತೆ. ಅವು ಲೆಸ್ ಪ್ರೊಡಕ್ಟಿವ್ ಆಗಿ ಬಿಡ್ತವೆ. ಹಾಗೆ ನಶೆಯನ್ನು ತಯಾರಿಸೋದ್ರಲ್ಲಿ ಮನುಷ್ಯನ ಹಾಗೆ ಬೀಸ್ಗಳು ಸಿಮಿಲರ್ ಆಗಿದೆ. ಹೀಗೆ ಕುಡಿದು ಬಂದ ಬೀಸ್ಗಳು ಗೂಡಿನೊಳಗೆ ಹೋಗಲಿಕ್ಕೆ ಆಗಲ್ಲ. ಅವುಗಳು ಹೊರಗೆ ಮರದ ಹತ್ರ ಅಲ್ಲಿ ಇಲ್ಲಿ ಮಲ್ಕೋಬೇಕು. ಇಲ್ಲಿ ಬೀಸ್ಗಳು ಹೇಳ್ತವೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಅಂತ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್.